ಸೆಂಟ್ರಲ್ ಬಜೆಟ್ ಇದೆ. ಒಬ್ಬ ಮಹಿಳೆ ನೀವು ಏನು ನಿರೀಕ್ಷೆ ಮಾಡ್ತೀರಿ ಈ ಬಾರಿ ಬಜೆಟ್? ನಾನು ಗೌರ್ಮೆಂಟ್ ಎಂಪ್ಲಾಯಿ. ನಮ್ಮದು 30% ಸ್ಲ್ಯಾಬ್ ಇದೆ. ಈಗ ನಮಗೆ ಟ್ಯಾಕ್ಸೇ ತಿಂಗಳಿಗೆ ಒಂದು 10,000 12,000 ಹೋಗ್ತಾಯಿದೆ. ಸಂಬಳ ಉಳಿತಾನೂ ಇಲ್ಲ. ಇವ್ರಿಗೆ ಟ್ಯಾಕ್ಸ್ ಕಟ್ಟೋದ್ರಿಂದ ನನ್ನ ಮಕ್ಕಳಿಗೆ ಓದ್ಸೋಕ್ಕೂ ಆಗ್ತಾಯಿಲ್ಲ. ಇವಾಗ ಗೌರ್ಮೆಂಟಲ್ಲಿ ಸೇರಿಸೋಣ ಅಂದರೆ ಎಲ್ಲೂ ಗೌರ್ಮೆಂಟ್ ಫೆಸಿಲಿಟಿ ಅಷ್ಟು ಚೆನ್ನಾಗಿಲ್ಲ. ಸ್ಕೂಲ್ಗಳು ಪ್ರೈವೇಟಲ್ಲಿ ಸೇರಿಸೋಣ ಅಂತಂದರೆ ನನಗೆ 2 ಮಕ್ಕಳು. ಒಬ್ಬನಿಗೆ 1.5 ಲಕ್ಷ 1.5 ಲಕ್ಷ 3 ಲಕ್ಷ ನಾನು ಕಟ್ಟೋಕ್ಕಾಗ್ತಾಯಿಲ್ಲ. ನಿಜ ಹೇಳಬೇಕು ಅಂದರೆ ನಾನು ಸ್ಕೂಲ್ ನಿಲ್ಲಿಸ್ಬಿಟ್ಟಿದ್ದೀನಿ ಇವಾಗ ಕಳಿಸೋದು. ಯಾಕಂದರೆ ನನಗೆ ಅಷ್ಟು ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿದೆ. ಇವರು ಟ್ಯಾಕ್ಸೇ ಟ್ಯಾಕ್ಸು ಕಟ್ತಾಯಿದ್ದೀವಿ, ಆದರೆ ಏನು ಬೆನಿಫಿಟ್ಸು ಕೊಡ್ತಾಯಿಲ್ಲ, ಏನು ಉದ್ಧಾರನೂ ಆಗ್ತಾಯಿಲ್ಲ. ನಾವು ಏನು ಉದ್ಧಾರ ಆಗ್ತಾಯಿಲ್ಲ. ಮಹಿಳೆಯರಿಗೋಸ್ಕರ ಏನಾದರೂ ಮಾಡಬೇಕು ಈ ಬಜೆಟ್ನಲ್ಲಿ. ಟ್ಯಾಕ್ಸ್ ಕಡಿಮೆ ಮಾಡಬೇಕು. ಮತ್ತು ಇವಾಗ ಏನಾದರೂ ಒಂದು ಚಿಕ್ಕ ಬಿಸ್ನೆಸ್ ಮಾಡೋಣ ಅಂತಂದರೆ ಅದಕ್ಕೂ ಏನು ಫೆಸಿಲಿಟಿ ಇಲ್ಲ. ಅದಕ್ಕೂ ಸರ್ಕಾರದವ್ರು ಏನಾದರೂ ಸ್ವಲ್ಪ ನೋಡಿ ಸಹಕಾರ ಕೊಡಬೇಕು. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಿಗೆ ಕೆಲವೊಂದಿಷ್ಟು ಸೈಬರ್ ಕ್ರೈಮ್ಗಳು, ಡೀಪ್ ಫೇಕ್ಗಳು ಆಗ್ತಾ ಇದೆ. ಪಾಲಿಸಿ ರೆಕಮೆಂಡೇಶನ್ ನೋಡ್ತೀರಾ ರಕ್ಷಣೆ ಬಗ್ಗೆ? ಹೌದು, ಅದನ್ನು ನಾನು ತುಂಬ ಕೇಳ್ಪಟ್ಟಿದ್ದೀನಿ. ಅದಕ್ಕೂ ಏನಾದರೂ ಒಂದು ದಾರಿ ತೋರಿಸ್ಬೇಕು ಸರ್ಕಾರ. ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಆದರೆ ಏನಾದರೂ ಒಂದು ಫೆಸಿಲಿಟಿ ಕೊಡಬೇಕು ನಮಗೆ ಹೆಣ್ಮಕ್ಳಿಗೋಸ್ಕರ. ರಕ್ಷಣೆಗಳ ಬಗ್ಗೆ ಸ್ಕೀಮ್ ಬರಬೇಕಾ? ಹೌದು, ರಕ್ಷಣೆಗಳ ಬಗ್ಗೆ ಸ್ಕೀಮ್ ಬರಬೇಕು. ಬೆಂಗಳೂರಿನ ಈಗ ಗೃಹಿಣಿಯಾಗಿ ಬೆಂಗಳೂರಿನಲ್ಲಿ ಏನಾದರೂ ಸ್ಪೆಷಲ್ ನೋಡ್ತೀರಾ? ಬೆಂಗಳೂರಿಗೆ ಏನಾದರೂ ಕೊಡುಗೆಗಳು ಕೊಡಬೇಕು, ಬಜೆಟಲ್ಲಿ ಅನೌನ್ಸ್ ಸ್ಕೀಮನ್ನು ತೆಗೆದಿಡಬೇಕು ಬೆಂಗಳೂರಿಗೆ ಅಂತ? ಹೌದು, ಕೊಡಬೇಕು, ಖಂಡಿತವಾಗ್ಲೂ ಕೊಡಬೇಕು. ಏನು ಕೊಡ್ತಾ ಇಲ್ಲ. ಏನು ಕೊಡ್ತಾ ಇದ್ದಾರೆ ಹೇಳಿ ಬೆಂಗಳೂರಿಗೆ? ಎಲ್ಲೂ ಏನು ಕೊಡ್ತಾನೆ ಇಲ್ಲ. ಬರೀ ನಮ್ಮ ಕಡೆಯಿಂದ ಟ್ಯಾಕ್ಸ್ಗಳು ತೊಗೊಳ್ತಾ ಇದ್ದಾರೆ ಅಷ್ಟೇ. ಏನು ಬೆನಿಫಿಟ್ಸ್ ಕೊಡ್ತಾ ಇಲ್ಲ ನಮಗೆ. ಇವಾಗಲೂ ನೋಡಿ, ಇವಾಗ ಇಲ್ಲಿಂದ ನಾನು MS ಪಾಳ್ಯ ಗಂಗಮ್ಮ ಸರ್ಕಲ್ ಹೋಗ್ಬೇಕು, ರೋಡ್ ನೋಡಿದ್ದೀರಾ ಹೆಂಗಿದೆ ಅಂತ? ಯಾವ ಫೆಸಿಲಿಟಿನೂ ಇಲ್ಲ ಇವಾಗ ನಮ್ಮಲ್ಲಿ. ಏನಾದರೂ ಮಾಡಲಿ, ಬಜೆಟ್ನಲ್ಲಿ ಏನಾದರೂ ಒಳ್ಳೆ ಫೆಸಿಲಿಟಿ ಕೊಡಲಿ ಅಂತ ಕೇಳ್ಕೊಳ್ತೀವಿ. ಆ್ಯಂಡ್ ಇನ್ನೊಂದು, ಈಗ ಈ ಬಜೆಟಲ್ಲಿ ಒಬ್ಬ ಗೃಹಿಣಿಯಾಗಿ, ಒಬ್ಬ ಆರ್ಡಿನರಿ ಗೃಹಿಣಿಯಾಗಿ ಬಜೆಟಲ್ಲಿ ಏನು ಅನೌನ್ಸ್ ಆದರೆ ಮನೆ ನಡೆಸೋದಕ್ಕಾಗಲಿ ಸುಲಭ ಆಗುತ್ತೆ, ಅನುಕೂಲ ಆಗುತ್ತೆ ಅಂತ? ಟ್ಯಾಕ್ಸ್ ಕನ್ಸೆಷನ್ ಕೊಡಬೇಕು. ಮತ್ತು ಎಂಪ್ಲಾಯ್ಮೆಂಟ್ ಸ್ವಲ್ಪ ಜಾಸ್ತಿ ಮಾಡಬೇಕು ಹೆಣ್ಮಕ್ಳಿಗೋಸ್ಕರ. ಮತ್ತು ರೇಟೆಲ್ಲ ಜಾಸ್ತಿ ಆಗಿದೆ ನಮ್ಗೆ. ಅದರಲ್ಲೆಲ್ಲ ಸ್ವಲ್ಪ ಇವಾಗ ನಮಗೆ TAD ಏನು ಜಾಸ್ತಿ ಕೊಡ್ತಾಯಿಲ್ಲ. ಇವಾಗ ತರಕಾರಿಗಳು, ಹಣ್ಣುಗಳೆಲ್ಲ ರೇಟ್ ಇರೋದ್ರಿಂದ ಏನು ತೊಗೊಳಕ್ಕೂ ಆಗ್ತಾಯಿಲ್ಲ, ಏನು ಮಾಡೋಕ್ಕೂ ಆಗ್ತಾಯಿಲ್ಲ. ಆ ಬೆಲೆಗಳು ಕೂಡ ಸ್ವಲ್ಪ ಕಡಿಮೆ ಮಾಡಬೇಕು. ಕೇಂದ್ರದ ಬಜೆಟ್ ಗೃಹಿಣಿಯರಿಗೆ ಸಾಕಷ್ಟು ನಿರೀಕ್ಷೆಗಳಿರುತ್ತೆ. ಬಜೆಟ್ ಅಂದರೆ ನೀವೇನು ನಿರೀಕ್ಷೆ ಮಾಡ್ತಾ ಇದ್ದೀರಿ? ನಾನು ವರ್ಕಿಂಗ್ ಇದ್ದೆ. ಈಗ ನಾನು ಕೆಲಸ ಬಿಟ್ಟು 1 ವರ್ಷ ಆಗಿದೆ. ನಾನು ಮನೆಯಲ್ಲಿ ಗೃಹಿಣಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈಗ ಏನು ಅಂತಂದರೆ, ಗೃಹಿಣಿಯಾಗಿ ನಾನು ಇವಾಗ ಕೆಲಸ ಬಿಟ್ಟಿರೋದ್ರಿಂದ ನನಗೆ ಒಂದು ಇನ್ಕಮ್ ಇಲ್ಲ ನನಗೆ ಇವಾಗ ಸದ್ಯಕ್ಕೆ. ಬಟ್ ನನಗೇನಾದರೂ ಒಂದಷ್ಟು ಕಮಿಟ್ಮೆಂಟ್ಸ್ ಇದೆ, ನನಗೆ ಇನ್ಕಮ್ ಬೇಕು. ಸೊ ನಾನು ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಏನಾದರೂ ಒಂದು ಮಾಡಬೇಕು, ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಮಾಡಬೇಕು ಅಂದರೆ ನನಗೇನೂ ದಾರಿ ತೋಚ್ತಾ ಇಲ್ಲ. ಯಾಕೆಂದರೆ ನನ್ನ ಹತ್ರ ಬಜೆಟು ಇಲ್ಲ, ಇನ್ವೆಸ್ಟ್ಮೆಂಟಿಗೆ ನನ್ನ ಹತ್ರ ದುಡ್ಡಿಲ್ಲ. ಸೊ ಗೌರ್ಮೆಂಟ್ನವರು ಈಗ ನಾಳೆ ಬಜೆಟ್ ಇರೋದ್ರಿಂದ ಮನೆಯಲ್ಲಿ ಕೂತಿರುವಂಥ ಗೃಹಿಣಿಯರಿಗೆ, ಅಂದರೆ ಮನೆಯಲ್ಲಿ ಮಕ್ಕಳನ್ನು ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಇರೋವಂಥ ಗೃಹಿಣಿಯರಿಗೆ ಸ್ವಲ್ಪ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೋದು. ಸ್ವಲ್ಪ ಅವರು ಲೋನ್ ಥರ ಕೊಡ್ಬೋದು, ಅಥವಾ ಯಾವುದಾದ್ರು ರೀತಿಯಲ್ಲಿ ಗೃಹಿಣಿಯರು ತಲುಪೋ ರೀತಿಯಲ್ಲಿ ಅವರು ದುಡ್ಡಿನ ವ್ಯವಸ್ಥೆ ಮಾಡಿಕೊಟ್ರೆ ನಾವು ಸೆಲ್ಫ್ ಎಂಪ್ಲಾಯ್ ಮಾಡಿಕೊಂಡು ನಾವು ಅಂದರೆ ಸೆಲ್ಫ್ ಡಿಪೆಂಡೆಂಟ್ ಆಗಿರ್ಬೋದು. ಅದು ಒಂದು ಪಾಯಿಂಟು. ಇನ್ನು ಬೆಂಗಳೂರಿನಲ್ಲಿ ನಾನು ಸಾಕಷ್ಟು ಎಲ್ಲ ಜಾಗಗಳನ್ನು ನೋಡಿದ್ದೀನಿ. ಎಲ್ಲ ಕಡೆ ರೋಡ್ಗಳು ಭಾಳ ಕೆಟ್ಟೋಗಿದೆ. ರಿಪೇರಿಗೆ ಅಂತ ಶುರು ಮಾಡಿದ್ದಾರೆ, ಬಟ್ ಎಲ್ಲೂ ಕೂಡ ಒಂದು ರೋಡು ಕೂಡ ಕಂಪ್ಲೀಟ್ ಆಗಿಲ್ಲ. ಫಾರ್ ಎಕ್ಸಾಂಪಲ್, ನಾನು ಚಾಮರಾಜಪೇಟೆನಲ್ಲಿರೋದು, ಮಕ್ಕಳ ಕೂಟ ರೋಡು ಇವಾಗ ಅವರು ತೆಗೆದುಬಿಟ್ಟು 6-7 ತಿಂಗಳ ಮೇಲೆ ಇನ್ನೂ ಜಾಸ್ತಿ ಆಗಿದೆ. ಇವತ್ತಿಗೂ ಕೂಡ ಆ ರೋಡಿಗೆ ನನಗೆ ಹೋಗೋದಕ್ಕಾಗ್ತಾ ಇಲ್ಲ. ಫುಲ್ಲು ಧೂಳು. ಅಲ್ಲಿರೋದು ಮಕ್ಕಳ ಕೂಟ ಜಾಗ, ಅದು ಓಡಾಡೋದಕ್ಕೆ ಆಗ್ತಿಲ್ಲ. ದಯವಿಟ್ಟು ಅವರು ಎಲೆಕ್ಷನ್ ಬರೋದಕ್ಕೆ ಕಾಯ್ದೇನೇನೆ ಈಗಲೇ ಅದನ್ನು ಆದಷ್ಟು ಬೇಗ ಸರಿ ಮಾಡಿಕೊಡ್ಬೇಕು. ಇನ್ನೊಂದು, ನಮ್ಮ ಮನೆಯಲ್ಲಿ 3 ಜನ ಮಕ್ಕಳಿದ್ದಾರೆ. ಸೊ ನಾವು ಎಲ್ಲ ಮಕ್ಕಳನ್ನು ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ತಾ ಇದ್ದೀವಿ. ಆದರೆ ಏನಕ್ಕೆ ಓದಿಸ್ತಾ ಇದ್ದೀವಿ ಅಂತಂದರೆ, ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು, ನಮ್ಮ ತಾಯಿ, ನಮ್ಮ ಎಲ್ಲರೂ ಕೂಡ ಸಿಬ್ಲಿಂಗ್ಸ್ ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ಗೌರ್ಮೆಂಟ್ ಸ್ಕೂಲ್ನಲ್ಲಿ ಫೆಸಿಲಿಟೀಸ್ಗಳು ಏನೂ ಇಲ್ಲ, ಪ್ಲಸ್ ಒಳ್ಳೆ ಶಿಕ್ಷಕರು ಕೂಡ ಇಲ್ಲ, ಒಳ್ಳೆ ಎಜುಕೇಷನ್ ಇಲ್ಲ. ಅದೇ ಕಾರಣಕ್ಕೆ ಎಲ್ಲರೂ ಕೂಡ ಈಗಿನ ಕಾಲದಲ್ಲಿ ಪ್ರೈವೇಟ್ ಸ್ಕೂಲ್ ಮೊರೆ ಹೋಗ್ತೀವಿ. ಆದರೆ ಪ್ರೈವೇಟ್ ಸ್ಕೂಲಿಗೆ ನಮಗೆ ಅಫೋರ್ಡ್ ಮಾಡೋದಕ್ಕಾಗ್ತಿಲ್ಲ. ಒಂದೊಂದು ಮಗುಗೆ ನಾವು 1.5 ಲಕ್ಷ 2 ಲಕ್ಷದವರೆಗೂ ಫೀಸ್ ಕಟ್ತಾ ಇದ್ದೀವಿ. ಅದನ್ನು ಕಮ್ಮಿ ಮಾಡಬೇಕು. ಗೌರ್ಮೆಂಟ್ ಸ್ಕೂಲ್ನ ಇಂಪ್ರೂವ್ ಮಾಡಬೇಕು. ಅವರು ಒಳ್ಳೆ ಫೆಸಿಲಿಟೀಸ್ ಕೊಟ್ಟು, ಒಳ್ಳೆ ಟೀಚರ್ಸ್ ಕೊಟ್ಟು, ನಾವು ಓದಬೇಕಾದ್ರೆ ಯಾವ ರೀತಿ ವ್ಯವಸ್ಥೆ ಇತ್ತು ಆ ರೀತಿ ಕೊಟ್ಟರೆ ಖಂಡಿತವಾಗಲೂ ಎಲ್ಲ ಪೋಷಕರು ಕೂಡ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಿಗೆ ಹಾಕುವಂಥ ಯೋಚನೆ ಮಾಡ್ತಾರೆ. ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಯೋಚನೆ ಮಾಡಬೇಕು. ಸಾಕಷ್ಟು ಫಂಡನ್ನು ಗೌರ್ಮೆಂಟ್ ಸ್ಕೂಲ್ಗಳಿಗೆ ಅವರು ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಬೆಂಗಳೂರಿಗೆ ಏನಾದರೂ ನಿರೀಕ್ಷೆ ಮಾಡ್ತೀರಾ? ಬೆಂಗಳೂರು ಮೆಟ್ರೋ ವ್ಯವಸ್ಥೆಯಲ್ಲಿ ಇನ್ನೊಂದು ಸ್ವಲ್ಪ ಏನಾದರೂ ಇಂಪ್ರೂವ್ಮೆಂಟ್ ಮಾಡಬಹುದು.
ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಮರೆತ ಈ ಪಾಯಿಂಟು ಮಹಿಳೆಯರ ಸೇಫ್ಟಿ ಬಗ್ಗೆ ಆಯಿತಾ. ಮಹಿಳೆಯರಿಗೆ ದಿನ ನಾವು ಟಿ ವಿ ಹಾಕಿದ್ವಿ ಅಂತಂದರೆ ಬರೀ ನಾವು ಕಿಡ್ನಾಪ್ಗಳು ನೋಡ್ತೀವಿ, ಅತ್ಯಾಚಾರಗಳನ್ನು ನೋಡ್ತಾ ಇದ್ದೀವಿ. ಇದೆಲ್ಲದನ್ನು ಕೂಡ ಈಗ ಗಾಂಧೀಜಿ ಹೇಳಿದ್ರು, ಯಾವಾಗ ಮಹಿಳೆ ಮಧ್ಯರಾತ್ರಿನಲ್ಲಿ ಓಡಾಡ್ತಾಳೋ ಆವಾಗಲೇ ನಮಗೆ ಸ್ವತಂತ್ರ ಬಂದಿದೆ ಅಂತ. ನಮಗೆ ಸ್ವತಂತ್ರ ನಿಜವಾಗ್ಲೂ ಸಿಕ್ಕಿಲ್ಲ. 1947ನಲ್ಲಿ ಸ್ವತಂತ್ರ ಬಂದಿರ್ಬೋದು ಹೆಸರಿಗೆ, ಮಹಿಳೆಯರಿಗೆ ಸ್ವತಂತ್ರ ಅನ್ನೋದು ಇವತ್ತಿಗೂ ಕೂಡ ಸಿಕ್ಕಿಲ್ಲ. ಇವತ್ತಿಗೂ ಕೂಡ ಅವರೊಂದು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋದಿರಲಿ, ಮೆಟ್ರೋ ಟ್ರೈನಲ್ಲಿ ಹೋಗೋದಿರಲಿ, ಒಂದು ಬಸ್ಸಲ್ಲಿ ಹೋಗೋದಿರಲಿ, ಬಹಳ ಕಷ್ಟವಾಗಿದೆ. ಎಷ್ಟೋ ಜನ ಲೈಫ್ಗಳನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಇದಕ್ಕೆ ಮಹಿಳೆಯರ ಸೇಫ್ಟಿಗಾಗಿ ಪ್ಲಸ್ ನಾವೀಗ ಜಯನಗರಲ್ಲಿ ನೋಡಿದ್ವಿ, ಒಂದಷ್ಟು ಜನ ಮಕ್ಕಳುಗಳು ಕೂಡ ಕಿಡ್ನಾಪ್ ಆಗಿದ್ದಾರೆ, ಮಕ್ಕಳುಗಳು ಕೂಡ ಅಂದರೆ ಹೋಗ್ತಾ ಇದ್ದಾರೆ ಆಚೀಚೆ ಅಂತಂದ್ಬಿಟ್ಟು. ಇದನ್ನೆಲ್ಲ ತಪ್ಪಿಸೋದಕ್ಕೆ ಗೌರ್ಮೆಂಟ್ನವ್ರು ಏನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕು. ಮಹಿಳೆಯರಿಗೆ ಸೇಫ್ಟಿ ಕೊಡಬೇಕು, ಮಕ್ಕಳಿಗೆ ಸೇಫ್ಟಿ ಕೊಡಬೇಕು. ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು.